ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ತುಂಬ ಜನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳನ್ನು ನೋಡಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಾನು ಮಂಡೇ ಮೋಟಿವೇಶನ್, ನಾನು ನಿಮಗೆ ಪ್ರೀವಿಯಸ್ಲಿ ಹೇಳ್ದಂಗೆ ಎವ್ರಿ ವೀಕ್ ಸೋಮವಾರ ಮಂಡೇ ಮೋಟಿವೇಶ್ನಲ್ ವಿಡಿಯೋ ಅಥವಾ ಮಂಡೇ ಮೋಟಿವೇಶ್ನಲ್ ಬ್ಲಾಗ್ ಅಥವಾ ಏನಂತ ನೀವೇನು ಕರಿತೀರೋ ಗೊತ್ತಿಲ್ಲ, ನಿಮ್ಮ ಮಂಡೇನ ಒಂದು ಎನರ್ಜೆಟಿಕ್ ಆಗಿ ಮಾಡೋಕ್ಕೆ ಒಂದು ಮಂಡೇ ಮೋಟಿವೇಶ್ನಲ್ ಬ್ಲಾಗ್ ಅನ್ನೋ ಕಾನ್ಸೆಪ್ಟನ್ನ ನಾನು ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇವತ್ತು ಸೋಮವಾರ ನಿಮಗೋಸ್ಕರ ನಾನು ಅನದರ್ ಮೋಟಿವೇಶ್ನಲ್ ವಿಡಿಯೋನ ತಂದಿದ್ದೀನಿ. ಸೊ ಮೋಟಿವೇಶ್ನಲ್ ವಿಡಿಯೋ ಡೆಫಿನೆಟ್ಲಿ ನಾನು ಬೆಳಗ್ಗೆನೇ ಪೋಸ್ಟ್ ಮಾಡಬೇಕಾಗಿತ್ತು, ಬಟ್ ಡ್ಯೂ ಟು ಸಮ್ ರೀಸನ್ ದೇರ್ ವಾಸ್ ಸಮಥಿಂಗ್ ಸ್ಪೆಷಲ್, ಅದಕ್ಕೋಸ್ಕರ ಇದು ಡಿಲೇ ಆಯಿತು. ಡೆಫಿನೆಟ್ಲಿ ಆ ಸ್ಪೆಷಲ್ ನ್ಯೂಸ್ ಏನು ಅಂತ ಇನ್ನೊಂದು ವಿಡಿಯೋಲಿ ಡೆಫಿನೆಟ್ಲಿ ನಿಮ್ಗೆ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಂಡೇ ಮೋಟಿವೇಶ್ನಲ್ ಸ್ಟೋರಿ ಇದು. ಯಾಕಂದರೆ ನಾನು ಯಾಕೆ ವಿಡಿಯೋ ಅಂತ ಇಲ್ಲ ಸ್ಟೋರಿ ಅಂತ ಇದ್ದೀನಿ ಅಂದರೆ, ಇಟ್ ಈಸ್ ಆ್ಯಕ್ಚುಲಿ ಅ ಸ್ಟೋರಿ. ಅಂದರೆ ಒಂದು ಕಥೆನ ನಾನು ನಿಮಗೆಲ್ಲ ಇಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ವಾವ್, ಕತೆ ಅಂದರೆ ನಮಗೆಲ್ಲ ಚೈಲ್ಡ್ಹುಡ್ ನೆನಪಾಗುತ್ತೆ ಅಲ್ವಾ. ಸಣ್ಣದಿರುವಾಗ ಮಲ್ಕೋಬೇಕಾದ್ರೆ ನಮ್ಮ ಅಮ್ಮ ಕತೆ ಹೇಳೋದು, ನಮ್ಮ ಅಜ್ಜಿ ಕತೆ ಹೇಳೋದು, ನಮ್ಮ ಅಜ್ಜ ಕತೆ ಹೇಳೋದು. ಅದೇ ಐ ಥಿಂಕ್ ನಾನಂತರೂ ಅದೇ ಎನ್ವಿರಾನ್ಮೆಂಟಲ್ಲಿ ಬೆಳೆದಿದ್ದೀನಿ. ಸ್ಪೆಷಲಿ ನನ್ನ ಲೈಫಲ್ಲಿ ಹೆಂಗಾಗ್ತಿತ್ತು ಅಂದರೆ, ನಮ್ಮ ಅಪ್ಪ ಕತೆ ಹೇಳ್ತಿದ್ರು, ನಮ್ಮಪ್ಪ ತುಂಬ ಕತೆ ಹೇಳ್ತಾಯಿದ್ರು. ನಾನು ತುಂಬ ನಮ್ಮ ತಂದೆ ಜೊತೆ ಅಟ್ಯಾಚ್ ಆಗಿರೋದ್ರಿಂದ ನಾನು ಅಪ್ಪ ಅದೇನು ಅದು ಹೆಂಗೆ ಅಂದರೆ ತುಂಬ ಕ್ಯೂರಿಯಸ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿದ್ದೆ. ಸೊ ಅವ್ರು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತಾಯಿದ್ರು. ಸೊ ಕತೆ ಅಂದ ತಕ್ಷಣ ಎಲ್ರಿಗೂ ಇಷ್ಟ ಅಲ್ವಾ, ಬಿಕಾಸ್ ನಮ್ಮದೆಲ್ಲ ಜರ್ನಿ ಕಥೆಯೊಂದಿಗೆ ಜಾಯ್ ಅಂದರೆ ಕತೆ ಜೊತೆನೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿರುತ್ತೆ, ನಮ್ಮ ಚೈಲ್ಡ್ಹುಡ್ ಎಲ್ಲ. ಸೊ ಇದು ಒಂದು ಮೋಟಿವೇಶ್ನಲ್ ಸ್ಟೋರಿ. ನಾನು ನಿಮಗೆ ಹೇಳಿದಾಗೆ ಒಂದು ಹೆಣ್ಣು ಮಗಳ ಸ್ಟೋರಿ. ಇಲ್ಲಿ ಒಂದು ಡಿಸ್ಕ್ಲೇಮರ್ ನಾನು ಇಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ಯಾರ ಕತೆ, ಅವ್ರ ಹೆಸರೇನು, ಎತ್ತ ಗೋತ್ರ ಏನು ನಾನಿಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಯಾಕಂದರೆ ಇದು ನನಗೆ ತುಂಬ ಹತ್ತಿರವಾಗಿರೋರು ಒಬ್ಬರ ಕತೆ, ನಿಜ ಜೀವನದ ಕತೆ. ನಾನಿಲ್ಲಿ ಕುಕ್ ಮಾಡಿ ಹೇಳ್ತಾ ಇಲ್ಲ, ಅಂದರೆ ಇಮ್ಯಾಜಿನೇಷನಲ್ಲಿ ಹೇಳ್ತಾ ಇಲ್ಲ. ಇದು ನಿಜ ಜೀವನದಲ್ಲಿ ನಡೆದ, ಇದು ಒಂದು ನಿಜ ಜೀವನದ ಒಂದು ಹೆಣ್ಣು ಮಗಳ ಜೀವನದಲ್ಲಿ ನಡೆದಂಥ ಕತೆ. ಓಕೆ, ನಾನು ನಿಮ್ಗೆ ಹಾಗೆ ಹೇಳ್ದಂಗೆ. ಸೊ ಇದರ ಕತೆ ಅಂದಮೇಲೆ ಕೆಲವೊಂದು ಪಾತ್ರಗಳಿರುತ್ತೆ. ಕತೆ ನಾಯಕಿ, ನಾನು ನಿಮ್ಗೆ ಹೇಳಿದಾಗ ಇದು ಹೆಣ್ಣು ಮಗಳ ಕತೆ. ಸೊ ಹಾಗಾಗಿ ಒಂದು ನಾಯಕಿ ಅಂತ ಇರ್ತಾರೆ, ಅದರಲ್ಲಿ ಬೇರೆ ಬೇರೆ ಪಾತ್ರಗಳು ಸಹ ಇರುತ್ತೆ. ಸೊ ಈಗ ನಾವು ನಾಯಕಿಗೆ ಒಂದು ಹೆಸರು ಕೊಡೋಣ. ನಾನು ನಿಮಗೆ ಹೇಳಿದಾಗೆ ಆ ವ್ಯಕ್ತಿಯ ಹೆಸರನ್ನು ನಾನಿಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಯಾಕಂದರೆ ಅವರು ನನಗೆ ತುಂಬ ಬೇಕಾದವರು, ನನ್ನ ಏನು ಹೇಳ್ತಾರೆ ನಿಜ ಜೀವನದಲ್ಲಿ ನನ್ನ ಜೊತೆ ಇರೋರು. ಸೊ ಹಾಗಾಗಿ ಅವರ ಒಂದು ಐಡೆಂಟಿಟಿನ, ಅವರ ಒಂದು ಡೀಟೇಲ್ಸ್ನ ನಾನಿಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಆ ಕಥೆಯಲ್ಲಿ ಅವರು ಏನೆಲ್ಲ ಫೇಸ್ ಮಾಡಿದರು, ಅವರು ಹೇಗೆ ಆ ಸಿಚುವೇಶನ್ನ ಮೆಟ್ಟಿ ನಿಂತರು, ಅವರಿಗಿರೋ ಬ್ಯಾರಿಯರ್ಸ್ ಅಥವಾ ಲಿಮಿಟೇಷನ್ಸ್ನು ದಾಟಿ ಅವ್ರು ಹೇಗೆ ಅದನ್ನೆಲ್ಲ ಗೆದ್ದರು ಅನ್ನುವಂಥ ಒಂದು ಮೋಟಿವೇಶನ್ ಮಾತ್ರ ನಮಗೆ ಬೇಕಾಗಿರೋದು. ಸೊ ಹಾಗಾಗಿ ನಾನು ಅವ್ರ ಹೆಸರನ್ನು ಇಲ್ಲಿ ಹೇಳ್ತಾ ಇಲ್ಲ. ಬಟ್ ಕತೆ ಅಂದಮೇಲೆ ಪಾತ್ರಗಳ ಹೆಸರು ಅಥವಾ ಅದರಲ್ಲಿ ಬರೋ ಪಾತ್ರಗಳ ಬಗ್ಗೆ ನಮಗೆ ಒಂದು ಕನೆಕ್ಷನ್ ಬೇಕಂದರೆ ಅದರ ಹೆಸರುಗಳು ಗೊತ್ತಿರಬೇಕು. ಸೊ ನಾವೊಂದು ಹೆಸರು ಕೊಟ್ಕೊಳ್ಳೋಣ. ನಾಯಕಿ ಹೆಸರು ಒಂದು ಲಕ್ಷ್ಮಿ ಅಂತ ಕೊಟ್ಕೊಳ್ಳೋಣ. ನಾವೀಗ ಲಕ್ಷ್ಮಿ ಅಂತ ಕೊಟ್ಕೊಂಡ್ವಿ. ಅದರಲ್ಲಿ ಬೇರೆ ಬೇರೆ ಪಾತ್ರಗಳು ಬರುತ್ತೆ. ನಾವೀಗ ಲಕ್ಷ್ಮಿ ಜೊತೆ ಸಂಬಂಧ ಹೇಗಿರುತ್ತೆ, ಲಕ್ಷ್ಮಿಯ ಅಣ್ಣ, ಲಕ್ಷ್ಮಿಯ ಗಂಡ, ಆ ಥರ ಹೆಸರನ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ, ತುಂಬ ಪೀಠಿಕೆ ಬೇಡ. ಓಕೆ, ಸೊ ಲಕ್ಷ್ಮಿ ಅನ್ನೋರು, ಓಕೆ, ಇದು ಯಾವಾಗ ನಡೆದಿದ್ದ ಕತೆ ಅಂದರೆ ಒಂದು ಲೇಟ್ 80s ಮತ್ತು ಅರ್ಲಿ 90s, ಅಂದರೆ 85 ನಂತರ ಮತ್ತು 95 ಒಳಗೆ, ಆ 10 ವರ್ಷಗಳಲ್ಲಿ ಸಮ್ವೇರ್ ನಡೆದಿರುವಂಥ ಒಂದು ಕತೆ. ಆಯಿತಾ. ಲಕ್ಷ್ಮಿ ಒಂದು ಬಡ ಕುಟುಂಬದಲ್ಲಿ ತುಂಬ ಪಾರಾಗಿ, ಅಂದರೆ ತುಂಬ ಕಷ್ಟ ಇರೋ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಅವರಿಗೆ ಅಂದರೆ ಆಗಿನ ಕಾಲದಲ್ಲಿ ಅವರ ಸೋದರ ಮಾವನ ಜೊತೆನೇ ಮದುವೆ ಮಾಡಬೇಕು ಅಂತ ಅವ್ರು ಹುಟ್ಟಿದ, ಅಂದರೆ ಅವರ ನಾಮಕರಣದ ದಿವಸನೇ ಡಿಸೈಡ್ ಮಾಡ್ತಾರೆ. ಸೊ ಆಗಿನ ಕಾಲದಲ್ಲೆಲ್ಲ ಹಾಗೇ, ಇವರೇ ನನ್ನ ಮನೆ ಸೊಸೆ, ಇವಳೇ ನನ್ನ ಮಗನ ಹೆಂಡತಿ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಸೊ ಅವ್ರದ್ದು ಸಹ ಹಾಗೆ ಆಗಿತ್ತು. ಹಾಗಾಗಿ ಅವರು ಅವರ ಸೋದರ ಮಾವನ್ನೇ ದೊಡ್ಡವರಾದಮೇಲೆ ಮದುವೆ ಮಾಡ್ಕೊಳ್ತಾರೆ. ಬೆಳೀತಾ ಅವ್ರಿಗೂ ಇಷ್ಟ ಆಗುತ್ತೆ, ಇಬ್ಬರು ಮ್ಯೂಚುವಲ್ ಆಗಿ ಇಷ್ಟಪಟ್ಟೆ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡ್ಕೊಂಡ್ಮೇಲೆ ಅವ್ರ ಸೋದರ ಮಾವನಿಗೆ ಒಂದು ಕೆಲಸ ಇರುತ್ತೆ. ಕೆಲಸದ ಮೇಲೆ ಅವರು ಬೇರೆ ಊರಿಗೆ ಹೋಗ್ತಾರೆ. ಇವ್ರನ್ನೂ ಅಂದರೆ ಹೆಂಡ್ತಿನೂ ಕರ್ಕೊಂಡು ಹೋಗ್ತಾರೆ, ಲಕ್ಷ್ಮಿನೂ ಕರ್ಕೊಂಡು ಹೋಗ್ತಾರೆ.
ಸೊ ಅವ್ರು ಆರಾಮಾಗಿರ್ತಾರೆ, ಯಾಕಂದರೆ ಸೋದರ ಮಾವ ಆದರೂ ಸಹ ಇಷ್ಟಪಟ್ಟು ಮದುವೆ ಆಗಿರೋದಲ್ವ. ಸೊ ಆರಾಮಾಗಿ ಖುಷಿಯಾಗಿರ್ತಾರೆ. ಆವಾಗ ಅವರಿಗೆ ಒಂದು ಮಗು ಆಗುತ್ತೆ. ಸೊ ಇನ್ನೂ ಖುಷಿ ಡಬಲ್ ಆಗುತ್ತೆ, ಯಾಕಂದರೆ ಪ್ರೀತಿಸಿರೋ 2 ಹೃದಯಗಳಿಗೆ ಇನ್ನೊಂದು 3ನೇ ಹೃದಯ ಬಂತಲ್ವಾ ಅಂತ ತುಂಬ ಖುಷಿ ಆಗುತ್ತೆ. ಸೊ ಅವ್ರು ತುಂಬ ಆರಾಮಾಗಿರ್ತಾರೆ, ಖುಷಿಯಾಗಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ಈಗ ಇನ್ನೊಂದು ಅಂದರೆ ಕೆಲವೇ ವರ್ಷಗಳಲ್ಲಿ 2 ವರ್ಷನೋ 3 ವರ್ಷದಲ್ಲಿ ಇನ್ನೊಂದು ಗರ್ಭಿಣಿ ಆಗ್ತಾರೆ ಲಕ್ಷ್ಮಿ. ಸೊ ಆದ ತಕ್ಷಣ ಅವಾಗ ಏನಾಗುತ್ತೆ ಅಂದರೆ ಅವರಿರೋ ಒಂದು ಪ್ಲೇಸಲ್ಲಿ, ಅಂದರೆ ಅವರ ಕೆಲಸ ಏನಿರುತ್ತೋ ಜಾಬ್, ಅದು ಅವರ ಹಳ್ಳಿಯಿಂದ, ಅಂದರೆ ಅವರು ಹುಟ್ಟಿ ಬೆಳೆದಿರುವಂಥ ಹಳ್ಳಿಯಿಂದ 10-12 ತಾಸು, ಅಂದರೆ 10-12 ತಾಸಿನ ಜರ್ನಿ, ಅಂದರೆ ಅಷ್ಟು ದೂರ ಇರುತ್ತೆ. ಸೊ ಬಟ್ ಅವರು ಕೆಲಸ ಮಾಡ್ತಿರೋ ಒಂದು ಊರಲ್ಲಿ ತುಂಬ ಮಳೆಗಾಲ, ಅಂದರೆ ತುಂಬ ಒಂದು ಮಲೆನಾಡು ಅಂತಲೇ ಅಂದ್ಕೊಳ್ಳಿ, ತುಂಬ ಮಳೆ ಇರೋದ್ರಿಂದ ಸೊ ಗಂಡ ಏನು ಸಜೆಸ್ಟ್ ಮಾಡ್ತಾರೆ ಲಕ್ಷ್ಮಿಗೆ ಅಂದರೆ, ಇದು ನೀನು ಪ್ರೆಗ್ನೆಂಟ್, ಸೊ ನಿನಗೆ ಈ ವೆದರೆಲ್ಲ ಅಡ್ಜಸ್ಟ್ ಆಗಲ್ಲ, ನೀನು ಯಾಕೆ ತವ್ರ ಮನೆಗೆ ಹೋಗಬಾರ್ದು, ಅಲ್ಲೇ ಸ್ವಲ್ಪ ಆರೈಕೆ ಮಾಡಿಕೊಂಡು ಡೆಲಿವರಿ ಮಾಡಿಕೊಂಡು ವಾಪಸ್ ಬರಬಾರ್ದು ಅಂತ. ಸೊ ಲಕ್ಷ್ಮಿಗೂ ಸಹ ಹೌದು, ಇಲ್ಲಿ ತುಂಬ ವೆದರ್, ಮಳೆ ತುಂಬ ಜಾಸ್ತಿ ಆಗಿದೆ, ನಾನು ಹೋಗ್ತೀನಿ ಅಂತ ಅವರು ತವ್ರ ಮನೆಗೆ ಹೋಗ್ತಾರೆ. ತವ್ರ ಮನೆಗೆ ಹೋದ್ಮೇಲೆ ಇಲ್ಲಿ ಲಕ್ಷ್ಮಿಯ ಗಂಡ ಊಟ ವ್ಯವಸ್ಥೆ ಎಲ್ಲ, ಅಂದರೆ ಹೆಂಡತಿ ಇಲ್ವಲ್ಲ, ಊಟ ವ್ಯವಸ್ಥೆ ಎಲ್ಲ ಆಚೆನೇ ಮಾಡಬೇಕು, ಕೆಲ್ಸಕ್ಕೆ ಹೋಗೋದು, ಊಟ ಆಚೆ ಮಾಡೋದು. ಅಂದರೆ ಅವರು ಇರೋದೊಂದು ತುಂಬ ಸಣ್ಣ ಹಳ್ಳಿ, ಒಂದು ಈ 30-40 ಮನೆಗಳಿರುವಂಥ ಸಣ್ಣ ಹಳ್ಳಿ. ಅಲ್ಲೆಲ್ಲ ಅಂದರೆ ಆ ಕಾಲದಲ್ಲೆಲ್ಲ ಇಷ್ಟೆಲ್ಲ ಹೋಟೆಲ್ಲು, ಮೆಸ್ಗಳು ಅದೆಲ್ಲ ಇರಲಿಲ್ಲ. ಬಟ್ ಆದರೂ ಸಹ ಆ ಹಳ್ಳೀಲಿ ಒಂದು ಸಣ್ಣದಾಗಿರೋದು ಒಂದು ಹೋಟೆಲ್ ಇತ್ತು. ಸೊ ಇವ್ರು ಯಾವಾಗಲೂ ಅಲ್ಲಿ ಊಟಕ್ಕೆ ಹೋಗೋದು ಬರೋದು, ಅಲ್ಲೇ ತಿಂಡಿ ಊಟ ಎಲ್ಲ ಅಲ್ಲೇ ಆಗ್ತಾಯಿತ್ತು. ಹೀಗೆ ಎವ್ರಿ ಡೇ ಹೋಗಿ ಬಂದು ಮಾಡ್ತಾ ಇರೋದ್ರಿಂದ ಆ ಹೋಟೆಲ್ನ ಒಂದು ಹುಡುಗಿ, ಅಂದರೆ ಹೋಟೆಲ್ ಓನರ್ನ ಮಗಳು, ಅವರು ತಾಯಿ ಮತ್ತು ಮಗಳು ಇಬ್ಬರೇ ಹೆಣ್ಮಕ್ಳು ನಡೆಸ್ತಾ ಇರೋವಂಥ ಹೋಟೆಲ್, ಅವರ ಪರಿಚಯ ಇವರಿಗಾಗುತ್ತೆ. ಪರಿಚಯ ಸ್ವಲ್ಪ ಬೆಳೆದು ಅದು ಒಂದು ಸಂಬಂಧ ಅಥವಾ ಪ್ರೀತಿ ಏನೇನು ಹೆಸರು ಕೊಟ್ಕೊಳ್ಬೋದು, ಸಂಬಂಧಕ್ಕೆ ಬದಲಾಗುತ್ತೆ. ಆವಾಗ ಹೆಂಡತಿ ಬೇರೆ ಅಲ್ಲಿರಲಿಲ್ವ. ಸೊ ಅವರಿಗೆ ಒಂದು ಅಂದರೆ ಆ ಏಜ್ ಸಹ ಹಾಗೆ ಇತ್ತೇನೋ, ಆ ಥರ ಸಂಬಂಧಕ್ಕೆ ಬದಲಾಗುತ್ತೆ. ಆವಾಗ ಅವರ ನಡವಳಿಕೆಗಳು, ಅಂದರೆ ಅವರು ಈ ಊರಿಗೆ ಬಂದಾಗ, ಕೆಲಸಕ್ಕೆ ಅಂತ ಹೊಸದಾಗಿ ಬಂದಾಗ ಆ ಊರಲ್ಲಿ ತುಂಬ ಹೆಲ್ಪ್, ಅಂದರೆ ಒಂದು ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡಿರ್ತಾರೆ ಇವರಿಗೆ ಆ ಊರಲ್ಲಿ ಸೆಟ್ಲ್ ಆಗೋದಕ್ಕೆ. ಅಲ್ಲಿ ಒಂದು ಮನೆ ಮಾಡೋದಾಗಲಿ, ಅಂದರೆ ತುಂಬ ದೂರದಿಂದ ಬಂದಿರೋದ್ರಿಂದ ಅವರಿಗೆಲ್ಲ ಅನುಕೂಲ ಮಾಡಿರುತ್ತೆ. ಸೊ ಅವರು ಒಂದು ತುಂಬ ಕ್ಲೋಸ್ ಆಗಿರ್ತಾರೆ ಇವ್ರ ಜೊತೆ. ಸೊ ಹಾಗಾಗಿ ಏನು ಇವರು ಲಕ್ಷ್ಮೀ ಗಂಡ ಒಂಥರ ಅಂದರೆ ಬೇರೆಯೇ ಬದಲಾವಣೆ ಆಗ್ತಾ ಇದೆಯಲ್ಲ ಅವರ ಅನಿಸಿದ್ಮೇಲೆ ಅವ್ರನ್ನ ಒಂದು ಸ್ವಲ್ಪ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವರಿಗೆ ಆ ಹೋಟೆಲ್ ಓನರ್ ಮಗಳ ಜೊತೆ ಒಂದು ಸಂಬಂಧ ಇದೆ. ಸೊ ಅವರಿಗೆ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಲಕ್ಷ್ಮಿ ತುಂಬ ಒಳ್ಳೆಯವರು, ತುಂಬ ಮುಗ್ದೆ, ಮತ್ತು ಅವರಿಗೆ ಈ ಪ್ರಪಂಚ ಜ್ಞಾನ ಅಷ್ಟೊಂದು ಇರಲ್ಲ. ಸೊ ಹಾಗಾಗಿ ಅವ್ರಿಗೆ ಇವರು ಅಂದರೆ ಅವ್ರ ಗಂಡ ಮೋಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲೇ ಸ್ವಲ್ಪ ದಿನ ಹೋಗಲಿ, ಇದು ನಿಜಾನ ಏನು ಅಂದರೆ ಪ್ರತ್ಯಕ್ಷವಾಗಿ ಕಂಡು ಪರಿಮಾಣಿಸಿ ನೋಡಬೇಕು ಅಂತ ಒಂದು ಸ್ವಲ್ಪ ದಿನ ಫಾಲೋ ಅಪ್ ಮಾಡ್ತಾರೆ ಅವ್ರನ್ನ. ಸೊ ಅವ್ರಿಗೆ ಒಂದು ವಿಷಯ, ಅಂದರೆ ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಅವರು ಆ ಹೋಟೆಲ್ ಓನರ್ ಮಗಳನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅಂದರೆ ಅವರವರೇ ಮಾತಾಡ್ಕೊಂಡಿರ್ತಾರೆ. ಬಟ್ ಸಂಭವ್ ಆ ಊರಿನ ಅಂದರೆ ಒಂದು ಮುಖ್ಯವಾದ ಫ್ಯಾಮಿಲಿ ಏನಿರುತ್ತೋ ಅವ್ರಿಗೆ, ಅಂದರೆ ಇವ್ರಿಗೆ ತುಂಬ ಕ್ಲೋಸ್ ಆಗಿರ್ತಾರಲ್ವಾ ಲಕ್ಷ್ಮೀ ಗಂಡರಿಗೆ. ಸೊ ಲಕ್ಷ್ಮಿಗೆ ಮತ್ತು ಲಕ್ಷ್ಮೀ ಗಂಡನಿಗೆ ತುಂಬ ಕ್ಲೋಸ್ ಆಗಿರ್ತಾರೆ. ಸೊ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಒಂಥರ ಬೇಜಾರು, ಈ ಹೆಣ್ಮಗಳಿಗೆ ತುಂಬ ಮೋಸ ಆಗುತ್ತೆ, ಈ ಹೆಣ್ಮಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಲಕ್ಷ್ಮಿ ಇರೋ ಊರಿನ ಒಂದು ಅಡ್ರೆಸ್ಸನ್ನು ಹೆಂಗೋ ಅವರು ತಿಳ್ಕೊಂಡು, ಮೇ ಬಿ ಅವ್ರು ಯಾವಾಗಲೂ ಮಾತಾಡುವಾಗ ತಿಳ್ಕೊಂಡಿರ್ತಾರೋ ಏನೋ, ತಿಳ್ಕೊಂಡು ಅಲ್ಲಿಗೆ ಒಂದು ಟೆಲಿಗ್ರಾಮ್ ಹಾಕ್ತಾರೆ. ಆ ಕಾಲದಲ್ಲಿ ಮೊಬೈಲ್ ಎಂತ ಸೈಡ್ 80s ಅಲ್ಲಿ ಯಾವ ಮೊಬೈಲ್ ಎಲ್ಲ ಇರ್ತಾ ಇತ್ತು. ಸೊ ಒಂದು ಟೆಲಿಗ್ರಾಮ್ ಹಾಕ್ತಾರೆ. ಅವಾಗೆಲ್ಲ ಟೆಲಿಗ್ರಾಮ್ ಅಂದರೆ ಒಂದು ಕೆಟ್ಟ ಸುದ್ದಿ, ಏನೋ ಅರ್ಜೆಂಟು, ಏನೋ ಎಮರ್ಜೆನ್ಸಿ ಅನ್ನೋ ಒಂದು ಭಾವನೆ ಎಲ್ರಿಗೂ ಇತ್ತು. ಅಫ್ಕೋರ್ಸ್ ಟೆಲಿಗ್ರಾಮ್ ಮಾಡೋದೇ ಅದು, ಇಲ್ಲಾಂದರೆ ಟಪಾಲ್ ಅಥವಾ ಲೆಟರ್ ಅಂತ ಹಾಕ್ತಾ ಇದ್ರು. ನಾರ್ಮಲ್ ವಿಷಯ, ಏನಾದರೂ ಖುಷಿ ವಿಷಯ ಇದ್ದರೆ ನಾರ್ಮಲ್ ಆಗಿ ಒಂದು ಲೆಟರ್ ಹಾಕ್ತಾ ಇದ್ರು. ಬಟ್ ಏನಾದರೂ ಇಮಿಡಿಯೇಟ್ ಗೊತ್ತಾಗಬೇಕು, ಇನ್ನೊಂದು ಕೆಟ್ಟ ಘಟನೆ ನಡೆದಿದೆ ಯಾವುದೋ ಫ್ಯಾಮಿಲಿ ಏನೋ ಅಂದರೆ ಟೆಲಿಗ್ರಾಮ್ ಹಾಕ್ತಾ ಇದ್ರು. ಸೊ ಹಾಗಾಗಿ ಟೆಲಿಗ್ರಾಮ್ ಬಂತು. ಟೆಲಿಗ್ರಾಮ್ ಬಂದ ತಕ್ಷಣ ಲಕ್ಷ್ಮೀ ಫ್ಯಾಮಿಲಿಯವರಿಗೆಲ್ಲ ಒಂದು ಡಾಡವ, ಏನು ಟೆಲಿಗ್ರಾಮ್ ಬಂದಿದೆ ನಮಗೆ ಅಂತ. ಸೊ ಅದನ್ನು ಓದಿಸಿದಾಗ ಗೊತ್ತಾಯಿತು, ಇಲ್ಲಿ ಲಕ್ಷ್ಮೀ ಗಂಡನಿಗೆ ಒಂದು ಬೇರೆ ಸಂಬಂಧ ಸ್ಟಾರ್ಟ್ ಆಗಿದೆ, ಅದು ತುಂಬ ಮುಂದುವರೆದಿದೆ, ಮತ್ತು ಅವರು ಮದುವೆ ಹಂತಕ್ಕೂ ಹೋಗಿದ್ದಾರೆ. ಸೊ ಲಕ್ಷ್ಮಿಗೆ ನಿಂತ ಭೂಮಿ ಬಿರುಕು ಬಿಟ್ಟು ಮಾತಾಡಕ್ಕೆ ಹೋದಂಗೆ ಆಗ್ಬಿಡುತ್ತೆ. ಏನಿದು ಈ ಥರ ಆಗ್ತಾ ಇದೆಯಲ್ಲ, ನಾನು ಇಷ್ಟಪಟ್ಟು ನನ್ನ ಸೋದರ ಮಾವನ್ನ ಮದುವೆ ಆಗಿದ್ದೀನಿ, ನಾವು ಇಷ್ಟೊಂದು ಚೆನ್ನಾಗಿದ್ವಿ, ಇದು ಹೆಂಗಾಯಿತು, ಏನು ಎತ್ತ, ನೂರಾರು ಪ್ರಶ್ನೆಗಳು ಲಕ್ಷ್ಮಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ಅದರಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ, ನೀವು ಇಮಿಡಿಯೇಟ್ ಆಗಿ ಬರಬೇಕು, ಇಲ್ಲಾಂದರೆ ಕೈ ಮೀರಿ ಹೋಗುತ್ತೆ, ಅವ್ರು ಬೇರೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಇದನ್ನು ತಡೆಯೋಕೆ ಪ್ರಯತ್ನ ಮಾಡಬಹುದು, ಬಟ್ ನೀವು ಬಂದರೆ ಅದು ಉತ್ತಮ ಅಂತ ಏನೋ ಇನ್ಫಾರ್ಮೇಷನ್ ಬರೆದಿರ್ತಾರೆ. ಸೊ ಅವರು ಈ ಲೆಟರ್ ಅಥವಾ ಈ ಟೆಲಿಗ್ರಾಮ್ ತಲುಪೋಷ್ಟರಲ್ಲಿ ಲಕ್ಷ್ಮಿಗೆ 2ನೇ ಮಗು ಡೆಲಿವರಿ ಆಗಿ 15 ದಿವಸ ಮಾತ್ರ ಏನೋ ಆಗಿರುತ್ತೆ. 15 ದಿವಸದ ಬಾಣತಿ ಅಥವಾ 15 ದಿವಸದ ಮಗುನ ಹೆತ್ತಿರ್ತಾರೆ ಅಷ್ಟೇ. ಸೊ ಲಕ್ಷ್ಮಿಗೆ ತುಂಬ ಶಾಕ್ ಆಗಿ ಲಕ್ಷ್ಮಿ ಅಂತಾರೆ, ಇಲ್ಲ ನಾನು ಹೋಗಬೇಕು, ನಾನು ಇದೇನು ಇದು ಯಾಕೆ ಹಿಂಗೆ ಆಗ್ತಾ ಇದೆ, ನನ್ನ ಜೀವನ ಹೆಂಗೆ ಹಾಳು ಮಾಡ್ತಾರೆ, ಮತ್ತು ನನ್ನ ಅಗ್ನಿಸಾಕ್ಷಿಯಾಗಿ ಮದುವೆ ಆಗಿ ಇನ್ನೊಂದು ಹೆಣ್ಣು ಜೊತೆ ಈ ಥರ ಎಲ್ಲ ಸಂಬಂಧ ಹೇಗೆ ಇಟ್ಕೊಳ್ತಾರೆ ಅಂತ ತುಂಬ ಸಿಟ್ಟು ಕೋಪ ಎಲ್ಲ ಬಂದ್ಬಿಡುತ್ತೆ ಲಕ್ಷ್ಮಿಗೆ. ಸೊ ಹಾಗಾಗಿ ಲಕ್ಷ್ಮಿ
ಅವ್ರ ಮನೆಯವರಿಗೆಲ್ಲ ಹೇಳ್ತಾರೆ, ಇಲ್ಲ ನಾನು ಹೋಗ್ತೀನಿ. ಅವ್ರ ಮನೆಯವರೆಲ್ಲ ನಿಮಗೆ ಈಗ 15 ದಿವಸ ಆಗಿದೆ ಅಮ್ಮ ಡೆಲಿವರಿ ಆಗಿ, ಮಗು ತುಂಬ ಸಣ್ಣದು, ಅಲ್ಲಿ ವೆದರ್ ಬೇರೆ ಸರಿಯಾಗಿಲ್ಲ, ಹಾಗೆ ಹೀಗೆಲ್ಲ ಹೇಳ್ತಾರೆ. ಇಲ್ಲ ನಿಮಗೆ ಇದು ಯಾವುದೂ ಇಂಪಾರ್ಟೆಂಟ್ ಅಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ, ನಾನು ಅಲ್ಲಿ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅದನ್ನು ನಿಲ್ಲಿಸಲೇಬೇಕು, ಅದೇ ನನ್ನ ಮುಖ್ಯವಾದ ಗುರಿ ಇವಾಗ ಅಂತ ಹೋಗೋಕೆ ರೆಡಿ ಆಗ್ತಾರೆ. ಆಗ ಅವ್ರ ತಾಯಿನೂ ಅವ್ರ ಜೊತೆ ಹೋಗ್ತಾರೆ, 15 ದಿವಸದ ಮಗುನ ತೊಗೊಂಡು, ಅವ್ರದ್ದು ಇನ್ನೊಂದು ಮಗು ಇರುತ್ತೆ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಹೊರಡ್ತಾರೆ. ಹೋದ ತಕ್ಷಣ ಲಕ್ಷ್ಮೀ ಗಂಡನಿಗೆ ಶಾಕು, ಏನು ಇವರು ಅಂದರೆ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಇನ್ಫಾರ್ಮೇಷನ್ ಮಗುವಾಗಿದೆ, ಬಟ್ 15 ದಿವಸಕ್ಕೆ ಯಾಕೆ ಬಂದರು, ಅದು ಒಂದು ಲೆಟರ್ ಬರೆಯದ್ದೆ, ಒಂದು ಇನ್ಫಾರ್ಮೇಷನ್ ಕೊಡದೆ ಯಾಕೆ ಬಂದರು ಅಂತ ಒಂದು ಶಾಕ್ ಆಗುತ್ತೆ. ಬಂದ ತಕ್ಷಣ ಇವರು ಮಾತುಕತೆ ಎಲ್ಲ ಚಕಮಕಿ, ಅಂದರೆ ಏನು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂದರೆ ಸೋದರ ಬಂದರೆ ತಾಯಿ ತಮ್ಮ ಅಲ್ವಾ, ಫುಲ್ ಜೋರಾಗಿ ಮಾತಾಡೋದು, ಜಗಳ ಮಾಡೋದು ಅದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಮಾಡಿದ ತಕ್ಷಣ ಇವರು ಆಲ್ರೆಡಿ ಆ ಮತ್ತಲ್ಲಿ ಇರ್ತಾರೆ, ಅಂದರೆ ಆ ಹೊಸ ಸಂಬಂಧದ ಮತ್ತಲ್ಲಿ ಅವ್ರ ಮೇಲೇ ಒಂಥರ ಜಗಳ ಮಾಡೋದಾಗಲಿ ಮಾತಾಡೋದಾಗಲಿ ಮಾಡ್ತಾರೆ. ಆವಾಗ ಅದೆಲ್ಲ ಆದಮೇಲೆ, ಇಲ್ಲ ನಾನು ಬರಲ್ಲ, ನಾನು ಮದುವೆ ಆದರೆ ಇವ್ರನ್ನ ಮದುವೆ ಆಗಬೇಕಂತ ಇದ್ದೀನಿ, ನಿನ್ನ ಮಗಳು ಏನು ಓದಿಲ್ಲ, ನಿನ್ನ ಮಗಳು ಅನ್ಎಜುಕೇಟೆಡು, ಅವಳಿಗೆ ಎಂತ ಏನು ಸಹ ಗೊತ್ತಾಗಲ್ಲ, ಒಂದು ಸೈನ್ ಮಾಡಬಾರ ಹಾಗೆ ಹೀಗೆ ಅಂದರೆ ಅನ್ಎಜುಕೇಟೆಡ್ ಅನ್ನೋ ಒಂದು ಪಾಯಿಂಟನ್ನು ಒತ್ತಿ ಹೇಳ್ತಾ ಇರ್ತಾರೆ. ನನಗೆ ಇಲ್ಲಿ ಒಂದು ಪಾಯಿಂಟ್ ಅರ್ಥ ಆಗಲ್ಲ, ಪ್ರೀತಿಸುವಾಗ ಅವ್ರು ಅನ್ಎಜುಕೇಟೆಡ್ ಅನ್ನೋದು ನೆನಪಾಗಲಿಲ್ಲ, ಆದರೆ ಯಾವುದೋ ಒಂದು ಹೊಸ ಸಂಬಂಧ, ಹೊಸ ಅಟ್ರ್ಯಾಕ್ಷನ್, ಹೊಸ ಒಂದು ಆಕರ್ಷಣೆ ಬಂದ ತಕ್ಷಣ ಲೈಫಲ್ಲಿ ಇವಳು ಅನ್ಎಜುಕೇಟೆಡು, ಇವಳಿಗೆ ವಿದ್ಯಾಭ್ಯಾಸ ಇಲ್ಲ, ಅದೆಲ್ಲ ನೆನಪಾಯಿತು ಇವರಿಗೆ. ಅಂದರೆ ಅದು ಯಾವುದೋ ಒಂದು ಕೆಟ್ಟ ಏನಂತಾರೆ ಕೆಟ್ಟ ಶಕ್ತಿ ಅವರಿಗೆ ಆ ಥರ ಏನೋ ಮಾಡಿರಬಹುದು ಅಂತ ಲಕ್ಷ್ಮಿಗೆ ಅನಿಸುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಇವ್ರ ಮನೆಗೆ ಬರೋದೇ ಇಲ್ಲ, ಲಕ್ಷ್ಮಿ ಗಂಡ ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು ಅದೇ ಮಾಡ್ತಾ ಇರ್ತಾರೆ. ಸೊ ಆವಾಗ ಇವರು ಊರ ಮುಖ್ಯಸ್ಥರು ಏನಿರ್ತಾರಲ್ವ, ಅಂದರೆ ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡಿರ್ತಾರಲ್ಲ, ಅವ್ರಿಗೆ ಹೋಗಿ ಹೇಳ್ತಾರೆ, ಈ ಥರ ಆಗ್ತಾಯಿದೆ, ನಾವು ಇದೇನು ಮಾಡೋದು, ಅವರು ಬರ್ತಾನೆ ಇಲ್ಲ ಮನೆಗೆ, ಅಲ್ಲೇ ಇರ್ತಾ ಇದ್ದಾರೆ ಹಾಗೆ ಹೇಗೆ ಅಂತ. ಸೊ ಏನು ಮಾಡೋದು ಹೇಳುವಾಗ ಅವರು ಹೇಳಿ ನೋಡ್ತಾರೆ, ಬಟ್ ಅವ್ರು ಅದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಓಕೆ ನಾವೀಗ ಏನು ಮಾಡಬೇಕು ಅಂದರೆ, ನಿಮ್ಮ ಗಂಡ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ವ ಅವರ ಒಂದು ಹೈಯರ್ ಆಫೀಸರ್ಸ್ ಅಥವಾ ಅವರ ಒಂದು ಆಫೀಸರ್ ಹತ್ರನೇ ಇವರಿಗೆ ಒಂದು ಬುದ್ಧಿ ಹೇಳಿಸ್ಬೇಕು ನಾವು. ಸೊ ಆ ಥರ ಮಾಡೋಣ ಅಂತ. ಲಕ್ಷ್ಮಿಗೂ ಪಾಪ ಅವ್ರಿಗೆ ಅಷ್ಟೊಂದೇನೂ ಗೊತ್ತಿಲ್ಲ, ಓಕೆ ಆಯಿತು ಅಂತ ಹೇಳ್ತಾರೆ. ಅಷ್ಟರಲ್ಲಾಗಲೇ ಒಂದು ಏನಾಗಿದೆ ಅಂದರೆ, ಹಿಂದಿನ ದಿವಸನೇ ಇವರು ಲಕ್ಷ್ಮಿಗೆ ಹೇಳಿರ್ತಾರೆ, ನಾಳೆ ನಾನು ಮೀಟಿಂಗ್ ಹೋಗ್ಬೇಕಂದ್ರೆ ಮಾತಾಡುವಾಗ ಕೇಳಿಸ್ಕೊಂಡಿರ್ತಾರೆ ಲಕ್ಷ್ಮಿ, ಈ ಥರ ಊರಿಗೆ ನಾನು ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂತ. ಅಷ್ಟೇ ಅವ್ರಿಗೆ ಗೊತ್ತಿರೋದು, ಈ ಥರ ಊರಿಗೆ ಈ ಥರ ಮೀಟಿಂಗ್ ಅಷ್ಟೇ, ಏನು ಬೇರೆ ಏನು ಡೀಟೇಲ್ಸ್ ಗೊತ್ತಿರಲ್ಲ. ಅದನ್ನೇ ಹೋಗಿ ಇನ್ನೊಂದು ಫ್ಯಾಮಿಲಿ ಅಥವಾ ಮುಖ್ಯಸ್ಥರ ಫ್ಯಾಮಿಲಿ ಹತ್ರ ಹೇಳ್ತಾರೆ, ಈ ಥರ ನಾಳೆ ಅವರು ಒಂದು ಮೀಟಿಂಗ್ ಹೋಗ್ತಾ ಇದ್ದಾರೆ. ಹೇಳಿದ ತಕ್ಷಣ ಮುಖ್ಯಸ್ಥರು ಸ್ವಲ್ಪ ಎಜುಕೇಟೆಡ್ ಇರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಈ ಥರ ಒಂದು ಮೀಟಿಂಗ್ ಇದೆ ಈ ಥರ ಪ್ಲೇಸಲ್ಲಿಯಾ, ಓಕೆ ಲಕ್ಷ್ಮಿ ನೀವು ರೆಡಿಯಾಗಿ ನಾಳೆ ನಾವು ಹೋಗೋಣ. ಆದರೆ ಒಂದು ವಿಷಯ, ಅವರಿಗೆ ಅಂದರೆ ನಿನ್ನ ಗಂಡನಿಗೆ ನಾವು ಬರೋ ವಿಷಯ, ಅಂದರೆ ನಾವು ಹೋಗ್ತಾ ಇರೋ ವಿಷಯ ಗೊತ್ತಾಗಬಾರ್ದು, ನಾವು ಆ ಥರ ಹೋಗಬೇಕು ಅಂತ. ಆಯಿತು ಅಂತ ರೆಡಿ ಆಗ್ತಾರೆ. ಸೊ ಲಕ್ಷ್ಮಿ ಗಂಡ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಗಿನ ಮಾಡಿಕೊಂಡು ಎಲ್ಲ ಮೀಟಿಂಗಿಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡಿಕೊಂಡು ಒಂದು ಬಸ್ಸಿಗೆ ಹೋಗ್ತಾರೆ. ಇವರು ಸಹ ಇಮಿಡಿಯೇಟ್ ಹಿಂದೆಯೇ ನೆಕ್ಸ್ಟ್ ಬಸ್ಸಿಗೆ ಊರಿನ ಮುಖ್ಯಸ್ಥರು ಮತ್ತು ಲಕ್ಷ್ಮಿ ಹೋಗ್ತಾರೆ. ಹೋದ ತಕ್ಷಣ ಊರಿನ ಮುಖ್ಯಸ್ಥರು ಹೇಳ್ತಾರೆ, ಆ ಮೀಟಿಂಗ್ ನಡೆಯುವಂಥ ಸ್ಥಳ ಬಂದ ತಕ್ಷಣ, ನೋಡಮ್ಮ ನಾವು ಇಲ್ಲಿವರೆಗೂ ಮಾತ್ರ ನಿಮಗೆ ಹೆಲ್ಪ್ ಮಾಡ್ಬೋದು. ಸೊ ಇನ್ನು ಮುಂದೆ ಇದು ನಿನ್ನ ಹೆಜ್ಜೆ, ನೀನು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಬೇಕಾಗಿರೋ ಒಂದು ಪರಿಸ್ಥಿತಿ, ನಾವು ಅಲ್ಲಿ ಒಳಗಡೆ ಬರಲ್ಲ, ಬಟ್ ನೀನು ಈ ಥರ ಹೋಗು, ಈ ಥರ ಒಂದು ಜನ ಇರ್ತಾರೆ, ಅಂದರೆ ಅವರ ಹೈಯರ್ ಆಫೀಸರ್ ಯಾರಿರ್ತಾರೆ ಅವರು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಹೈಯರ್ ಆಫೀಸರ್ ಯಾರಿರ್ತಾರೋ ಅವರು ಈ ಊರಿನ ಮುಖ್ಯಸ್ಥರಿಗೆ ಸ್ವಲ್ಪ ಗೊತ್ತಿರ್ತಾರೆ, ಅಂದರೆ ಸುತ್ತಮುತ್ತಲ ಹಳ್ಳಿಯವರೇ ಆಗಿರೋದ್ರಿಂದ ಗೊತ್ತಿರ್ತಾರೆ. ಸೊ ಅವರು ಮಾತ್ರ ಹೋಗಿ ಆಫೀಸರ್ ಹತ್ರ ಎಲ್ಲ ಡೀಟೇಲಾಗಿ ಹೇಳ್ತಾರೆ, ಈ ಥರ ಆಗಿದೆ, ಅವರ ಹೆಂಡತಿ ಸಹ ಬಂದಿದ್ದಾರೆ, ಅವ್ರಿಗೆ ಅನ್ಯಾಯ ಆಗ್ತಿದೆ, ನೀವು ದಯವಿಟ್ಟು ಅದರ ಬಗ್ಗೆ ಒಂದು ಮಾತಾಡಿ, ಅದೇನಿದೆ ಒಂಚೂರು ಬಗೆಹರಿಸಿ ಅಂತ ಆಲ್ರೆಡಿ ಹೋಗಿ ಮಾತಾಡಿರ್ತಾರೆ. ಸೊ ಮಾತಾಡಿದ ತಕ್ಷಣ ಏನು ಮಾಡ್ತಾರೆ, ಓಕೆ ಅಲ್ಲಿ ಅದು ಒಂದು ಡಿಸ್ಟಿಕ್ ಲೆವೆಲ್ ಮೀಟಿಂಗ್ ಅಂದರೆ ಒಂದು ಸುಮಾರು 300-400 ಜನ ಬಂದಿರ್ತಾರೆ ಆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಬೇರೆ ಬೇರೆ ಹಳ್ಳಿಗಳಿಂದ. ಸೊ ಇನ್ನೇನು ಮೀಟಿಂಗ್ ಒಂದು 10-15 ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗಬೇಕು. ಹೈಯರ್ ಆಫೀಸರ್ ಯಾರಿರ್ತಾರೋ ಅವ್ರು ಬಂದು ಹೇಳ್ತಾರಂತೆ, ಸೊ ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಿ, ಇವತ್ತು ನಿಮಗೆ ಮೀಟಿಂಗ್ ಇದೆ ಅಂತ ನಾನು ನಿಮಗೆ ಇಲ್ಲೆಲ್ಲ ಕರೆಸಿದ್ದೆ, ಆದರೆ ಇವತ್ತು ಮೀಟಿಂಗ್ ನಡೀತಾ ಇಲ್ಲ, ಯಾಕಂದರೆ ಇಲ್ಲಿ ಒಬ್ಬರಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನು ನಾನು ಸರಿಪಡಿಸೋದು ತುಂಬ ಇಂಪಾರ್ಟೆಂಟ್ ಇವತ್ತು. ಸೊ ಹಾಗಾಗಿ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸೋಕ್ಕೋಸ್ಕರ ಈ ಮೀಟಿಂಗ್ನ ಇಲ್ಲಿಗೆ ರದ್ದು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ನಿಮ್ಮ ಊರಿಗೆ ಹೋಗಿ ನೆಕ್ಸ್ಟ್ ಯಾವಾಗ ಮೀಟಿಂಗ್ ಇರುತ್ತೆ ಅಂತ ನಾವು ಸರ್ಕ್ಯುಲೇಷನ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಅಯ್ಯೋ ಏನೋ ಅಂತ ವಾಪಸ್ ಎಲ್ಲರೂ ಹೋಗ್ತಾರೆ. ಆವಾಗ ಅವ್ರು ಇನ್ನೊಂದು ಪಾಯಿಂಟ್ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾರೆ, ಇದು ಲಕ್ಷ್ಮಿ ಅನ್ನುವರ ಒಂದು ಗಂಡ, ಅಂದರೆ ಅವ್ರ ಹೆಸರೇನಿರುತ್ತೋ ಅದನ್ನ ಹೇಳ್ತಾರೆ, ಇವರು ಒಬ್ಬರನ್ನ ಬಿಟ್ಟು ಬೇರೆ ಎಲ್ಲರೂ ನೀವು ನಿಮ್ಮ ಊರಿಗೆ ಅಥವಾ ಮನೆಗೆ ಹೋಗ್ಬೋದು, ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ. ಲಕ್ಷ್ಮಿ ಗಂಡನಿಗೆ ಫುಲ್ ಶಾಕ್ ಆಗುತ್ತೆ, ಏನು
ನನ್ನ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಅಂತ. ಸೊ ಅವ್ರು ನಿಂತ್ಕೊಂಡು ಮುಂದೆ ಬರ್ತಾರೆ ಹೈಯರ್ ಆಫೀಸರ್ ಹತ್ರ. ಬಂದ ತಕ್ಷಣ ಬನ್ನಿ ಅಲ್ಲಿ ರೂಮ್ಗೆ ಅಂತ ಒಂದು ರೂಮ್ ಇರುತ್ತೆ, ಅಲ್ಲಿ ಕರೀತಾರೆ. ನೋಡಿದ ತಕ್ಷಣ ಲಕ್ಷ್ಮೀ ಗಂಡನಿಗೆ ಶಾಕ್. ಲಕ್ಷ್ಮಿ ಇನ್ನೊಂದು ಮಗು ಇರುತ್ತಲ್ಲ, ಫಸ್ಟ್ ಮಗು, ಅದನ್ನು ಕರ್ಕೊಂಡು ಅಲ್ಲಿಗೆ ಬಂದಿರ್ತಾರೆ. ಲಕ್ಷ್ಮಿ ಗಂಡನಿಗೆ ಹೆಂಗೆ ಶಾಕ್ ಆಗುತ್ತೆ ಅಂದರೆ, ಇವಳಿಗೆ ಹೆಂಗೆ ಗೊತ್ತಾಯಿತು ಇಲ್ಲಿ ಮೀಟಿಂಗ್ ನಡೀತಾ ಇದೆ? ಫಸ್ಟ್ ಆಫ್ ಆಲ್ ಇಲ್ಲಿ ಈ ಥರ ಮೀಟಿಂಗ್ ಇರುತ್ತೆ, ಇವಳಿಗೆ ಇಷ್ಟು ದೂರ ಬಸ್ ಹತ್ಕೊಂಡು ಬರೋದು ಅಂದರೆ ಅಷ್ಟು ಮುಗ್ದೇ ಇರ್ತಾರೆ ಲಕ್ಷ್ಮಿ ಅವರು. ಅಂದರೆ ಅದು ತುಂಬ ದೂರ ಸ್ವಲ್ಪ ಸುತ್ತಮುತ್ತಲು ಅಷ್ಟು ಓಡಾಡಿರಲ್ಲ. ಸೊ ತುಂಬ ಶಾಕ್ ಆಗುತ್ತೆ. ಶಾಕ್ ಆದ ತಕ್ಷಣ ಸುಮ್ಮನೆ ಓಕೆ ಹೈಯರ್ ಆಫೀಸರ್ ಮುಂದೆ ಎಲ್ಲ ಸುಮ್ಮನೆ ಕೂತ್ಕೊಳ್ತಾರೆ. ಆವಾಗ ಅವ್ರ ಆಫೀಸರ್ ಏನಿರ್ತಾರೋ ಅವ್ರು ಹೇಳ್ತಾರಂತೆ, ನೀನು ಏನು ಮಾಡ್ತಾ ಇದೆಯಪ್ಪ, ನಿನಗೆ ಗೌರ್ಮೆಂಟ್ ಕೆಲಸ ಕೊಟ್ಟಿರೋದು ಯಾಕೆ? ನಿನ್ನ ಹೆಂಡತಿ ಮಕ್ಕಳನ್ನು, ನಿನಗೆ ಸಂಬಂಧಪಟ್ಟಿರೋರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ. ನಿನ್ನ ಹುದ್ದೆ ಏನು? ನೀನು ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕಾಗಿರೋನು, ನೀನು ನಿನ್ನ ಸಂಸಾರವನ್ನೇ ನೀನು ಹಾಳು ಮಾಡ್ಕೊಳ್ತಾ ಇದೆಯಾ? ಆ ಥರ ಈ ಥರ ಎಲ್ಲ ಬುದ್ಧಿ ಹೇಳ್ತಾರೆ. ಆಮೇಲೆ ಗೌರ್ಮೆಂಟ್ ನಿಮಗೆ ಇಷ್ಟು ಸ್ಯಾಲ್ರಿ ಕೊಡೋದು ಯಾಕೆ? ನಿನ್ನ ಸಂಸಾರ ನೋಡ್ಕೊಳ್ಳೋದಕ್ಕೆ. ನಿನ್ನ ಸಂಸಾರನೇ ನೋಡ್ಕೊಳ್ತಾ ಇಲ್ಲ ಅಂದರೆ ನಿಂಗೆ ಸ್ಯಾಲ್ರಿ ಯಾಕೆ? ನಿನ್ಗೆ ಅದೆಲ್ಲ ಸಂಬಳ ಯಾಕೆ? ಸೊ ಇವತ್ತಿಂದ ನಾನೊಂದು ರೂಲ್ಸ್ ಅಥವಾ ಒಂದು ನಿರ್ಧಾರ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀನು ನಿನ್ನ ಸಂಸಾರನ ನೋಡ್ಕೊಳ್ತಾ ಇಲ್ಲ, ಹೆಲ್ಪ್ ಮಾಡ್ತಾ ಇಲ್ಲ, ಫಿನಾನ್ಷಿಯಲಿ ಆಗಲಿ ಇಮೋಷ್ನಲಿ ಆಗಲಿ, ನಿನ್ನ ಸಂಸಾರವನ್ನು ಕೇರ್ ಮಾಡ್ತಾ ಇಲ್ಲ ಅಂದರೆ ನಿನ್ನೆಲ್ಲ ಸ್ಯಾಲ್ರಿ ಅಥವಾ ಇಷ್ಟು % ಮೆಜಾರಿಟಿ ಆಫ್ ದ ಸ್ಯಾಲ್ರಿ ನಿನ್ನ ಹೆಂಡತಿ ಅಕೌಂಟಿಗೆ ಹೋಗೋ ಥರ ಮಾಡ್ತೀನಿ. ನಾನು ನಿನಗೆ 1 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲೇ ನೀನು ಈ ನಿನ್ನ ಜೀವನದಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸರಿ ಮಾಡ್ಕೊಳ್ಬೇಕು ಅಂತ ಜೋರಾಗಿ ಅಂದರೆ ಅವರಿಗೆ ಅಂದರೆ ಹೆಣ್ಮಕ್ಳಂದರೆ ಒಂದು ಸಾಫ್ಟ್ ಕಾರ್ನರ್ ಆಫೀಸರ್ಗೆ. ಸೊ ಅವ್ರು ಹೇಳ್ತಾರೆ ಅಂದರೆ ಇವಳು ನನ್ನ ಮಗಳಿದ್ದಂಗೆ, ನನ್ನ ಮಗಳ ಜೀವನ ನಾನು ಸರಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡ್ತಾರೆ. ಮಾತಾಡಿದ ತಕ್ಷಣ ಆಯಿತು ಅಂತಲೇ ಹೇಳ್ತಾರೆ. ಯಾಕಂದರೆ ಹೈಯರ್ ಆಫೀಸರ್ ಮುಂದೆ ಇನ್ನೇನು ಹೇಳೋಕ್ಕಾಗುತ್ತೆ. ಆಯಿತು ಅಂತ ಹೇಳ್ತಾರೆ. ಆಮೇಲೆ ಓಕೆ, ನೀವು ಇವತ್ತು ಆರಾಮಾಗಿ ಖುಷಿಯಾಗಿ ವಾಪಸ್ ಮನೆಗೆ ಹೋಗಬೇಕು. ಯಾವುದೇ ಜಗಳಗಳಾಗಬಾರ್ದು, ಯಾಕಂದರೆ ನಿಮ್ಮ ಊರೇ ನಂಗೆ ಹೊಸ್ತಲ್ಲ, ಅಲ್ಲೆಲ್ಲ ಜನ ಗೊತ್ತಿದ್ದಾರೆ ಅಂತ ವಾರ್ನ್ ಮಾಡಿ ಕಳಿಸ್ತಾರೆ. ಲಕ್ಷ್ಮಿ ಗಂಡನಿಗೆ ಫುಲ್ಲು ಉರಿತಾ ಇರುತ್ತೆ, ಅಂದರೆ ಸಿಟ್ಟು. ಇವಳು ಹೆಂಗೆ ಇಲ್ಲಿವರೆಗೂ ಬಂದಳು, ಈ ಅನ್ಎಜುಕೇಟೆಡ್ ಹುಡುಗಿ, ಹಂಗೆ ಹಿಂಗೆ ಅಂತ ಮನಸ್ಸಲ್ಲೇ ಗೊಣಕೊಂಡು ಮನಸ್ಸಲ್ಲೇ ಬೈಕೊಂಡು ಬರ್ತಾ ಇರ್ತಾರೆ. ಏನಿವೆ ಏನು ದಾರಿಯಲ್ಲಿ ಅಂದರೆ ರೋಡಲ್ಲೆಲ್ಲ ಏನು ಇದು ಮಾಡೋಕ್ಕಾಗಲ್ಲ ಜಗಳ ಅಂತ. ಮನೆಗೆ ಬಂದ ತಕ್ಷಣ ಫುಲ್ ಜೋರು ಜಗಳ ಮಾತಾಡೋದು, ಹಾಗೆ ಹಿಂಗೆ. ಏನು ನೀನು ಹಾಗೆ ಅಲ್ಲಿವರೆಗೂ ಬಂದಿದೆಯಾ, ಹೆಂಗೆ ಬಂದೆ ನೀನು, ಹಾಗೆ ಹೀಗೆ, ನೀನು ಹೆಬ್ಬೆಟ್ಟು ಅದು ಇದು ಏನೇನೋ ಅಂದರೆ ಬೈತಾ ಇರ್ತಾರಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ಹೆಬ್ಬೆಟ್ಟಾದ್ರೇನು ನನಗೆ ನನ್ನ ಜೀವನ ಸರಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಧೈರ್ಯ ಇದೆ. ನನಗೆ ವಿದ್ಯೆ ಬಂದಿಲ್ಲ, ಆದರೆ ಬಾಯಿಲ್ವಾ, ಕಣ್ಣಿಲ್ವಾ, ಕಿವಿ ಇಲ್ವಾ, ಇನ್ನೊಬ್ಬರನ್ನ ಕೇಳಿ ಆದರೂ ನಾನು ಅದರ ಬಗ್ಗೆ ತಿಳ್ಕೊತೀನಿ ಅನ್ನುವಂಥ ಒಂದು ಧೈರ್ಯ ಇದೆ. ಸೊ ಅದರಿಂದನೇ ನಾನು ಅಲ್ಲಿ ಬಂದೆ. ಅಂದರೆ ಅವರು ಸಹ, ಲಕ್ಷ್ಮಿ ಸಹ ಹೇಳಲ್ಲ ನನಗೆ ಊರಿನ ಮುಖ್ಯಸ್ಥರು ಹೆಲ್ಪ್ ಮಾಡಿದರು, ಯಾಕೆ ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಬೇಕು ಅಂತ ನಾನೇ ಎಲ್ಲ ತಿಳ್ಕೊಂಡು ಬಂದೆ. ನೀವು ಫೋನಲ್ಲಿ ಅಂದರೆ ನೀವು ನಿನ್ನೆ ಮಾತಾಡ್ತಿರೋವಂಥದ್ದು ಕೇಳಿ ಈ ಥರ ಮೀಟಿಂಗ್ ಇದೆ ಅಂತ ಗೊತ್ತಾಯಿತು, ನಾನು ಬಂದೆ ಅಂತ ಹೇಳ್ತಾರಂತೆ. ಸೊ ಅದಾದಮೇಲೆ ಊರಿನ ಮುಖ್ಯಸ್ಥರು ಇನ್ನೊಂದು ಇವರ ಲೈಫ್ನ ಸರಿ ಮಾಡೋದಕ್ಕೆ ಇನ್ನೊಂದು ಮುಖ್ಯ ಹೆಜ್ಜೆ ಏನು ತೊಗೊಳ್ತಾರೆ ಅಂದರೆ, ಅದೇನು ಹೋಟೆಲ್ ಇರುತ್ತಲ್ಲ, ಆ ತಾಯಿ ಮತ್ತು ಮಗಳು ಅವ್ರು ಆ್ಯಕ್ಚುಲಿ ಬೇರೆ ಹಳ್ಳಿಯಿಂದ, ಪಕ್ಕದ ಹಳ್ಳಿಯಿಂದ ಬಂದು ಇಲ್ಲಿ ಹೋಟ್ಲ್ ಹಾಕಿರ್ತಾರೆ. ಅವರಿಗೆ ಸಹ ಹೋಗಿ ವಾರ್ನ್ ಮಾಡ್ತಾರಂತೆ, ನೀವಿಲ್ಲಿ ಹೋಟೆಲ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಒಂದು 4 ಜನರಿಗೆ ಹೆಲ್ಪ್ ಆಗಲಿ ಮತ್ತು ನಿಮಗೆ ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ. ನೀವು ಇಲ್ಲಿ ಬಂದು ಬೇರೆಯವ್ರ ಜೀವನ ಹಾಳು ಮಾಡೋದಾದರೆ ನಮ್ಮೂರಲ್ಲಿ ನೀವು ಹೋಟೆಲ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಜಾಗ ಖಾಲಿ ಮಾಡಿ ಅಂತ. ಸೊ ಅವರು ಸಹ ಅವಾಗ ಅದೆಲ್ಲ ಇಶ್ಯೂಸ್ ಎಲ್ಲ ಗೊತ್ತಾದ ತಕ್ಷಣ ಅವ್ರ ಊರಿಗೆ ವಾಪಸ್ ಹೋಗ್ತಾರೆ. ಸೊ ಅದಾದಮೇಲೆ ಸ್ವಲ್ಪ ದಿನ ಮಾತು ಜಗಳ ಅದು ಇದು ಇರುತ್ತೆ. ಅದಾದಮೇಲೆ ಲಕ್ಷ್ಮಿ ಗಂಡನಿಗೂ ಜ್ಞಾನೋದಯ ಆಗುತ್ತೆ. ಇಲ್ಲ, ನಾನು ಮಾಡಿರೋದು ತಪ್ಪು, ನಾನು ಈ ಥರ ಮಾಡಬಾರ್ದಾಗಿತ್ತು, ನನಗೂ ಮುದ್ದಾದ ಮಕ್ಕಳಿದ್ದಾರೆ, ಒಳ್ಳೆ ಹೆಂಡತಿ ಇದ್ದಾಳೆ, ಅವಳೆ ಅಂದರೆ ಎಜುಕೇಟೆಡ್ ಆಗಿರದೇ ಇದ್ರೇನು ಇಷ್ಟೊಳ್ಳೆ ಧೈರ್ಯವಂತೆ ನನ್ನ ಹೆಂಡತಿ ಅನ್ನೋದೊಂದು ರಿಯಲೈಸೇಷನ್ ಆಗುತ್ತೆ. ಸೊ ಇದರಲ್ಲಿ ಏನು ನಿಮಗೆ ಸ್ಟೋರಿ ಅರ್ಥ ಆಯಿತು ಅಥವಾ ಏನು ಮೋಟಿವೇಶನ್ ಅಥವಾ ಏನು ಮಾರಲ್ ಆಫ್ ದ ಸ್ಟೋರಿ ಅಂದರೆ, ಎಜುಕೇಷನ್ನೇ ಎಂಡ್ ಆಫ್ ದ ಲೈಫ್ ಅಲ್ಲ. ಅಫ್ಕೋರ್ಸ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಪೋಸ್ ನಾವು ಎಜುಕೇಟೆಡ್ ಇಲ್ಲ, ಯಾವುದೋ ಕಾರಣದಿಂದ ನಾವು ವಿದ್ಯೆಯಿಂದ ವಂಚಿತರಾಗಿರ್ತೀವಿ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ಅನ್ನೋದನ್ನು ನಾವು ಹಣೆಪಟ್ಟಿ ಕಟ್ಕೊಳ್ಬಾರ್ದು. ನಮಗೆ ಬಾಯಿದೆ, ಕಣ್ಣಿದೆ, ಕಿವಿ ಇದೆ. ಸೊ 4 ಜನರ ಹತ್ರ ಮಾತಾಡಿ, 4 ಜನರ ಹತ್ರ ಪ್ರಶ್ನೆಗಳನ್ನ ಕೇಳಿ ಆದರೂ ನಾವು ತಿಳ್ಕೊಳ್ಬೋದು.
ನಾವು ಯಾವಾಗಲೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ಬೆಳೆಸ್ಕೊಳ್ಬಾರ್ದು. ಅವ್ರು ಓದಿದ್ದಾರೆ, ನಾನು ಓದಿಲ್ಲ ಅಂತ. ಸೊ ಆ ಥರ ನೋಡೋಕ್ಕಾದರೆ ಎಷ್ಟೊಂದು ಜನ ಓದಿದೆ, ಕಡಿಮೆ ಓದಿರೋರು ಅಥವಾ ಓದ್ದೇನೆ ಇರೋರು ಏನೆಲ್ಲ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅಲ್ವಾ, ಅವ್ರು ಎಷ್ಟು ಓದಿದ್ದಾರೆ ಅಂತ ನಮಗೆಲ್ಲನೂ ಗೊತ್ತು. ಆದರೆ ಅವರು ಯಾವ ಲೆವೆಲಲ್ಲಿ ಇದ್ದಾರೆ, ಯಾವ ಲೆವೆಲಲ್ಲಿ ಬೆಳೆದ್ರು, ಹೆಂಗೆ ಬೆಳೆದ್ರು, ಬರೀ ಅವ್ರ ಕಲೆಯಿಂದ ಹೆಂಗೆ ಬೆಳೆದ್ರು ಅದ್ರ ಬಗ್ಗೆನೂ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಎಜುಕೇಷನ್ ಇಲ್ಲ ಅಂದ್ರೂ ನಮಗೆ ಇರೋ ಧೈರ್ಯ, ಆತ್ಮವಿಶ್ವಾಸ ತುಂಬ ಇಂಪಾರ್ಟೆಂಟು ನಮ್ಮ ಜೀವನನ ಕಟ್ಕೊಳ್ಳೋಕ್ಕೆ, ನಮ್ಮ ಜೀವನದಲ್ಲಿ ಬರೋ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ. ಸೊ ಇದೊಂದು ಮೋಟಿವೇಶ್ನಲ್ ಸ್ಟೋರಿ ಆಗಿತ್ತು. ಲಕ್ಷ್ಮಿ ಇದನ್ನು ತುಂಬ ಧೈರ್ಯವಾಗಿ ಫೇಸ್ ಮಾಡಿ ತನ್ನ ಜೀವನನ, ಹಾಳಾಗ್ತಾರೆ ತನ್ನ ಜೀವನನ ವಾಪಸ್ ಸರಿ ಮಾಡಿಕೊಂಡು ಆರಾಮಾಗಿ ತನ್ನ ಗಂಡ ಮಕ್ಕಳ ಜೊತೆ ಖುಷಿಯಾಗಿ ಜೀವನ ಮಾಡಿದರು. ಅದಾದಮೇಲೆ ಸೊ ನಿಮಗೆಲ್ಲ ಈ ಸ್ಟೋರಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ನಿಮಗೆ ಹೇಳಿದಾಗೆ ಲಕ್ಷ್ಮಿ ನನಗೆ ತುಂಬ ಹತ್ತಿರದವರು, ಗೊತ್ತಿರೋರು. ಸೊ ಅವ್ರು ರೀಸೆಂಟ್ಲಿ ನನಗೆ ಈ ಸ್ಟೋರಿನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಸೊ ಅದನ್ನ ಶೇರ್ ಮಾಡಿದ ತಕ್ಷಣ ನನಗನ್ನಿಸ್ತು, ನಾನು ಯಾಕೆ ಇದನ್ನು ನನ್ನ ವ್ಯೂವರ್ಸ್ಗೆ ಹೇಳಬಾರ್ದು. ಅವ್ರ ಲೈಫಲ್ಲೂ ಈ ಥರದ್ದು ಏನೋ ಒಂದು ಸಿಚುವೇಶನ್ ಆಗಿರುತ್ತೆ, ಅವ್ರು ಅದನ್ನು ಯಾವ ರೀತಿ ಫೇಸ್ ಮಾಡಿರ್ತಾರೋ ಗೊತ್ತಿಲ್ಲ, ಬಟ್ ಈ ಥರನೂ ನಾನು ಫೇಸ್ ಮಾಡ್ಬೋದಿತ್ತಲ್ವಾ ಅನ್ನೋ ಒಂದು ರಿಯಲೈಸೇಷನ್ ಅವ್ರಿಗೆ ಆಗಿದ್ರೆ, ಅಥವಾ ಈ ಥರ ನಾನು ಎದುರಿಸ್ಬೋದು ಅನ್ನೋ ಒಂದು ಧೈರ್ಯ ಅವ್ರಿಗೆ ಬಂದರೆ ಅದಕ್ಕೆ ಒಂದು ಸಾರ್ಥಕತೆ ಅಲ್ವಾ ಅನ್ನೋ ಉದ್ದೇಶದಿಂದ ನಾನು ಈ ಸ್ಟೋರಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾನು ಯಾವ ಥರ ಕಂಟೆಂಟ್ ಮಾಡಬೇಕು, ಯಾವ ಥರ ಇನ್ಫಾರ್ಮೇಷನ್ನ ನಾನು ನಿಮ್ಮ ಮುಂದೆ ತರಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ನನಗೆ ಮೆಸೇಜ್ ಅಥವಾ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಕಮ್ ವಿತ್ ದ ಡಿಫ್ರೆಂಟ್ ಕಂಟೆಂಟ್ಸ್. ಬಾಯ್.